ವಿಜುವಲ್ಸ್ ನೋಡ್ಬಿಟ್ರೆ, ದೃಶ್ಯ ನೋಡಿದ್ರೆ ಬೆಂಗಳೂರಿಗರು ನಿಜಕ್ಕೂ ಪ್ರಶ್ನೆ ಮಾಡ್ಕೊಳ್ತೀರಿ, ನಾವೆಷ್ಟು ಸೇಫ್ ಅಂತ. ಬೆಂಗಳೂರಿನಲ್ಲಿ ಇಂಥ ಪರಿಸ್ಥಿತಿನ ಅಂತ ಶಪಿಸ್ತೀವಿ, ಪ್ರಶ್ನೆ ಮಾಡ್ತೀವಿ. ಪೊಲೀಸರನ್ನ ಪ್ರಶ್ನೆ ಮಾಡುವಂತಹ ಸಮಯ ಬಂದಿದೆ. ಯಾಕೆ ಹಿಂಗಾಗ್ತದೆ ಬೆಂಗಳೂರಿನಲ್ಲಿ ನೋಡಿ. ಎಂಥವರ ಎದೆ ಕೂಡ ಜಲ್ ಅನ್ನಿಸುವ ದೃಶ್ಯವನ್ನ ನಿಮ್ ಗಮನಕ್ಕೆ ತರ್ತಾ ಇದೀವಿ ನಾವು. ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಈ ದೃಶ್ಯ ನೋಡಿದ್ರೆ ಎಂಥವರ ಎದೆ ಕೂಡ ಜಲ್ ಅನ್ನತ್ತೆ. ಬೆಂಗಳೂರಿನಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಇದೆಯಾ ಅಥವಾ ಇಲ್ವಾ? ಬೆಂಗಳೂರು ಪೊಲೀಸರನ್ನ ಪ್ರಶ್ನೆ ಮಾಡುವಂತಹ ಸುದ್ದಿ ಇದು. ಬೆಂಗಳೂರು ಅಥವಾ ಬಿಹಾರನೋ? ಬಿಹಾರ ಯಾಕಂತ ಇದೀವಿ ಅಂದ್ರೆ ಅಲ್ಲಿರೋ ಪರಿಸ್ಥಿತಿ, ಅಲ್ಲಿರೋ ವ್ಯವಸ್ಥೆ, ಅದು ರಾಜಕೀಯ ಆಗಿರ್ಬೋದು ಅಥವಾ ಇಂತಹ ಜಗಳಗಳಾಗಿರ್ಬೋದು. ನಿಮ್ಗೆ ಗೊತ್ತು, ಗುಂಪಲ್ಲಿ ಹೊಡೆದಾಡ್ತಾ ಇರ್ತಾರೆ. ಮಾತೆತ್ತಿದ್ರೆ ಎಲ್ಲಾದ್ರೂ ದೊಂಬಿ ಗಲಾಟೆಗಳಾಯ್ತು ಅಂದ್ರೆ ಅಯ್ಯೋ ಬಿಹಾರದಲ್ಲಿ ಆದಂಗೆ ಆಗ್ಬಿಟ್ಟಿದೆ ಅಂತ ಉದಾಹರಣೆಗಳನ್ನು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈಗ ಬೆಂಗಳೂರಿಗೆ ಬಿಹಾರದ ಹೆಸರನ್ನ ತರುವಂಗಾಗ್ತಾ ಇದೆ. ಸಿನಿಮಾ ಸ್ಟೋರಿಗಳಂತೆ ಇಡೀ ಮನೆಯ ಮಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ನಾವು ತೋರಿಸ್ತೀವಲ್ಲ, ಇದು ಯಾವುದೋ ಸಿನಿಮಾದೋ ಅಥವಾ ಧಾರಾವಾಹಿಯ ದೃಶ್ಯಗಳಲ್ಲ, ಬದಲಿಗೆ ರಿಯಲ್ ದೃಶ್ಯಗಳು. ಬೆಂಗಳೂರಿನಲ್ಲಿ ಆಗಿರುವಂತಹ ಚಿತ್ರದ ದೃಶ್ಯಗಳನ್ನ ನಿಮ್ ಗಮನಕ್ಕೆ ತರ್ತಾ ಇದೀವಿ. ಬೆಂಗಳೂರಿನಲ್ಲಿ ಇದೆಲ್ಲವೂ ಆಗಿರೋದು ಅಂದ್ರೆ ನೀವು ನಂಬಲೇಬೇಕು. ಸ್ವಲ್ಪ ಕಾಯಿರಿ, ಆ ವಿಜುವಲ್ಸ್ನ ನಿಮ್ ಗಮನಕ್ಕೆ ತರ್ತೀವಿ. ಕ್ರಿಕೆಟ್ ಬ್ಯಾಟು ಮಚ್ಚನ್ನ ತಗೊಂಡು ಮನೆಗೆ ನುಗ್ಗಿ ಮನೆಯಲ್ಲಿರೋ ವಸ್ತುಗಳನ್ನ ಧ್ವಂಸ ಮಾಡಿ ಹಾಕಿದ್ದಾರೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಮನೆಯ ಕಿಟಕಿ ಬಾಗಿಲು ಎಲ್ಲವೂ ಚೂರಾಗಿದೆ. 30ಕ್ಕೂ ಹೆಚ್ಚು ಪುಡಿ ರೌಡಿಗಳು ಮನೆಯ ವಸ್ತುಗಳನ್ನ ಪುಡಿ ಮಾಡಿದ್ದಾರೆ. ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬೆಂಗಳೂರು ಬೆಚ್ಚು ಬಿದ್ದಿದ್ದು. ಮನೆಗೆ ಏಕಾಏಕಿ ಬಂದು ಹಲ್ಲೆ ಮಾಡಿದ್ದು ಯಾಕೆ? ಆ್ಯಂಡ್ ಈ ಮನೆಯವ್ರು ಏನು ಕಿತಾಪತಿ ಏನಾದರೂ ಮಾಡಿದ್ರು, ಸಮಸ್ಯೆ ಏನಾದರೂ ಮಾಡಿದ್ರು, ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಯಾಕೆ ಗಲಾಟೆ, ಏನಾದರೂ ಪರಿಚಯ ಇದೆಯಾ, ಏನಾಯಿತು, ಎಲ್ಲವೂ ಸರಿ. ಅದು ಏನಾದರೂ ಆಗಿರಲಿ, ಏಕಾಏಕಿ ನೀವು ಈ ಸಿನಿಮಾಗಳಲ್ಲಿ ಹಾಕಿ ಬ್ಯಾಟ್ನ ಅಥವಾ ಕ್ರಿಕೆಟ್ ಬ್ಯಾಟ್ನ ಹೊಡ್ಕೊಂಡು ಮನೆ ಒಳಗೆ ನುಗ್ತಾರಲ್ಲ ಫ್ಯಾಮಿಲಿ ಇರೋ ಮನೆಗಳಿಗೆ, ಹಂಗೆ ರಿಯಲ್ ಆಗಿ ನುಗ್ತೀರಿ ಅಂದರೆ ಪ್ರಶ್ನೆ ಯಾರನ್ನು ಮಾಡಬೇಕು? ಆ ಪುಡಿ ರೌಡಿಗಳಿಗೆ ಸುತ್ತಮುತ್ತ ಇರುವ ಜನರ ಭಯ ಇಲ್ಲ, ಸುತ್ತಮುತ್ತ ಇರುವ ಪೊಲೀಸ್ ಅವರ ಭಯ ಇಲ್ಲ ಅಂತಲೇ ಅನ್ಬೇಕು. ನೋಡಿ ಅಲ್ಲಿ ಬಾಗಿಲಿನ ಪರಿಸ್ಥಿತಿ ನೋಡಿ. ಪರಿಸ್ಥಿತಿ ಪೊಲೀಸವ್ರನ್ನ ಕಳಿಸಿ ಅಲ್ಲಿ ನೋಡಿ, ಬಾಗಿಲಲ್ಲಿ ಹೊಡಿತಾ ಇದ್ದಾರೆ ನೋಡಿ, ಬಾಗಿಲಲ್ಲಿ ಹೊಡಿತಾ ಇದ್ದಾರೆ ನೋಡಿ, ಬಾಗಿಲಲ್ಲಿ ಹೊಡೆದಾಕಿದ್ರು ನೋಡಿ, ಬಾಗಿಲಲ್ಲಿ ಹೊಡೆದಾಕಿದ್ದಾರೆ, ಬಾಗಿಲಲ್ಲಿ ಹೊಡೆದಾಕಿದ್ದಾರೆ ನೋಡಿ. ನೋಡಿ ಇಲ್ಲಿ, ಇಲ್ಲೆಲ್ಲ ನೋಡಿ, ಇಲ್ಲಿ ನೋಡಿ, ನೋಡಿ ಇಲ್ಲಿ ಬ್ಯಾಟ್ ಬ್ಯಾಗಲ್ಲಿ ಸಾಯಿಸ್ತಾ ನೋಡಿ, ನೋಡಿ ಪೊಲೀಸವ್ರನ್ನ ಕಳಿಸಿ ಅಲ್ಲಿ ನೋಡಿ, ಬಾಗಿಲಲ್ಲಿ ಹೊಡಿತಾ ಇದ್ದಾರೆ ನೋಡಿ, ಬಾಗಿಲಲ್ಲಿ ಹೊಡೆದಾಕಿದ್ರು ನೋಡಿ, ಬಾಗಿಲಲ್ಲಿ ಹೊಡೆದಾಕಿದ್ದಾರೆ. ಫೋನ್ ಮಾಡು, ನೀನು ಫೋನ್ ಮಾಡ್ತಿಲ್ಲ, ನೀನು ಫೋನ್ ಮಾಡು. ಫೋನ್ ಮಾಡಬೇಕಾ ಪೊಲೀಸ್ಗೆ? ಆರೋಗ್ಯ ಶ್ರಮ ಮತ್ತು ಪುಷ್ಪರಾಣಿ ಅಂತ ಇವರಿಬ್ಬರ ಮನೆಗೆ ನುಗ್ಗಿ ಈ ರೀತಿಯಾಗಿ ದಾಂಧಲೆಗಳನ್ನ, ಇವರು ಇನ್ನೂ ಏನ್ರಿ ಪುಡಿ ರೌಡಿಗಳು ಅಂತ ಕರೆಯೋದು? ಈ ಖದೀಮ್ರನ್ನ ಪುಡಿ ರೌಡಿಗಳು ಅನ್ನೋದಕ್ಕಾದ್ರೂ ಒಂದು ಅರ್ಥ ಇರುತ್ತೆ. ಈ ಖದೀಮ್ರನ್ನ ಇನ್ನೂ ಏನು ಪುಡಿ ರೌಡಿಗಳು ಅಂತ ಅನ್ನೋದು ಇವ್ರನ್ನ. ಕಳೆದ 14ನೇ ತಾರೀಕು ಆಗಿರೋ ಘಟನೆ ಇದು. ಮನೆಯವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಮನೆಗೆ ನುಗ್ಗಿದ್ದಾರೆ. ಮನೇಲಿ ಗಂಡ ಹೆಂಡತಿ ಮಾತ್ರ ಅಲ್ಲ, ಮಕ್ಕಳು ಕಿರ್ಚ್ತಾ ಇದ್ದಾರೆ. ನೀವು ಇಷ್ಟು ತನಕ ವಿಜುವಲ್ಸ್ ನೋಡಿದ್ರೆ ಏನ್ ಕಳ್ತೀನಿ ನಾನು? ಮಕ್ಕಳು ಅಳ್ತಾ ಇದ್ದಾವೆ. ಭಯ ಆಗಲ್ವಾ ಇಂಥವ್ರಿಗಾದ್ರು? ಸಿನಿಮೆಯ ಸ್ಟೈಲ್ನಲ್ಲಿ ಬರೋದು, ಬ್ಯಾಟ್ ತಗೊಳ್ಳೋದು, ಬಾಗ್ಲನ್ನ ಒಡೆಯೋದು, ಕಿಟಕಿ ಒಡೆದು ಹಾಕೋದು. ಬೆಂಗಳೂರಿನಲ್ಲಿ ಎಲ್ಲೋ ಅಪರೂಪಕ್ಕೆ ಈ ಮಲೆನಾಡುಗಳಲ್ಲಿ ದೂರದ ಮನೆಗಳಿರ್ತಾವೆ ನೋಡಿ, ಕಿಲೋಮೀಟರ್ಗೆ ಒಂದೊಂದು ಮನೆಗಳಿರ್ತಾವಲ್ಲ ಮಲೆನಾಡು ಭಾಗದಲ್ಲಿ, ತೋಟದಲ್ಲಿ, ಅಂತಹ ಮನೆಗಳಿಗೆ ಬಂದು ಕಿಡ್ನಾಪ್ ಮಾಡೋಕ್ಕೋ ಅಥವಾ ಕಳ್ತನ ಮಾಡೋಕ್ಕೋ ಇಂತಹ ರೌಡಿಗಳು ಬರ್ತಾರೆ ಅಂದಾಗ ಬಹುಶಃ ಹಂಗಾಗಿರ್ಬೋದೇನೋ, ಮನೆ ಬಾಗಿಲು ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ಬೋದು. ಹಾಡ ಹಗಲು ಬೆಂಗಳೂರಿನಲ್ಲಿ ಆಗಿರೋ ಘಟನೆ ಇದು. ಎಂಥವ್ರಿಗೂ ಇದೆ ಜಲ್ ಅನ್ನತ್ತೆ. ಬೆಂಗಳೂರು ಸೇಫ್ ಅನ್ಸುತ್ತೆ.
ಒಂದು ಪೊಲೀಸರಿಗೆ ಪ್ರಶ್ನೆ ಮಾಡಬೇಕು, ಎರಡನೇದು ಅಕ್ಕಪಕ್ಕದವ್ರು ನೀವು ಏನ್ರಿ ಮಾಡ್ತಾ ಇದ್ರಿ? ಇಡೀ ಒಂದು ಫ್ಯಾಮಿಲಿನ ಯಾರೋ ಹಲ್ಕಟ್ಗಳು, ನಾಲಾಯಕ್ಗಳು, ಖದೀಮ್ರು ಬಂದು ಈ ರೀತಿಯಾಗಿ ರೌಡಿಸಮ್ ಮಾಡ್ತಾ ಇದ್ದಾರೆ ಅಂದಾಗ ನೀವು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂದರೆ ನೀವು ಇದೇನು ಪ್ರಯೋಜನ? ಇಲ್ಲ ಬನ್ನಿ, ಇದು ಏನಾಯಿತು, ಯಾಕೆ ಹೀಗಾಯಿತು ಅಂತ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಇದ್ದಾರೆ, ವೆಲ್ಕಮ್ ಮಾಡಿದ್ದೆ ಆಲ್ರೆಡಿ ನಾನು. ಆರೋಗ್ಯ ಶ್ಯಾಮ್ ಅವರೇ, ಏನ್ರಿ ಇದು ಗಲಾಟೆ, ಯಾಕೆ ಹಿಂಗಾಯ್ತು, ಯಾರ್ರೀ ಅವರು? ಆಕ್ಚುಲಿ ಅವ್ರು ನಮ್ಮ ಮನೆ ಅಕ್ಕಪಕ್ಕದವರೇ ಮ್ಯಾಮ್. ಅಂದರೆ ಆ ಹುಡುಗರು ನಿಮ್ಮ ಅಕ್ಕಪಕ್ಕದವರು? ಕಾರ್ತಿಕ್ ಅನ್ನೋನು ಮತ್ತು ಕಿರಣ್ ಮತ್ತು ಚಿರು ಮತ್ತು ಇನ್ನು ಸ್ವಲ್ಪ ಜನ ಇದ್ದಾರೆ, ಇನ್ನೊಂದು 5-6 ಜನ ಅಲ್ಲಿಯವರೇ, ಅದೇ ಏರಿಯಾದಲ್ಲೇ ನೆಲೆಸಿರೋರಂಥವ್ರು. ಇನ್ನೂ ಸ್ವಲ್ಪ ಜನನ ಅವ್ರು ಕರ್ಸ್ಕೊಂಡ್ರು ಹೊರಗಡೆಯಿಂದ, ಕೆಂಪಾಪುರ ಭಾಗದಿಂದ, ಬೇರೆ ಬೇರೆ ಭಾಗದಿಂದ ಕರ್ಸ್ಕೊಂಡ್ರು. ಆ್ಯಕ್ಚುಲಿ ಈ ಪ್ರಾಬ್ಲಮ್ ನಮಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ಮೇಡಮ್ ಡಿಸೆಂಬರ್ ಲಾಸ್ಟ್ ಇಯರ್ 10th of December 2024ನೇ ತಾರೀಕಿನಿಂದ ನಾವು ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡ್ತೀವಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಅದರಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬಂದು ನಮ್ಮ ದೊಡ್ಡಪ್ಪನ ಮಗನಾದ ಅಂತೋಣಿ ರಾಜು ಬಿನ್ ಅಮೃತರಾಜ್, ನಮ್ಮ ದೊಡ್ಡಪ್ಪ ಅಮೃತರಾಜು, ಅವ್ರು ತೀರ್ಕೊಂಡಿದ್ದಾರೆ, ಅವರಿಲ್ಲ. ಅವರ ಮಗ ಅಂತೋಣಿ ರಾಜು ನಮ್ಮಣ್ಣ. ಇದಾಗಿರೋದು ಯಾವತ್ತು? ಇದಾಗಿರೋದು ಮೊನ್ನೆ 14ನೇ ತಾರೀಕು. ನನ್ನ ಆ್ಯಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಡಿಸೆಂಬರ್ 10ನೇ ತಾರೀಕು ನಮಗೆ ಈ ಪ್ರಾಬ್ಲಮ್ಸ್ ಅಲ್ಲಿಂದ ಶುರುವಾಗಿದ್ದು. ಏನಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ನಮ್ಮದೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಮೇಡಮ್, ಸರ್ವೆ ನಂಬರ್ 23/8 ಮತ್ತು ಸರ್ವೆ ನಂಬರ್ 23/8A. ಸರ್ವೆ ನಂಬರ್ 23/8 ನಮ್ಮದು. ಸಮಸ್ಯೆ ಎಲ್ಲಿಂದ ಶುರುವಾಯ್ತು ಅಂತ ಕೇಳ್ತೀನಿ. ಫಸ್ಟ್ ನೀವಿಬ್ರು ಓಕೆನಾ, ಸೇಫಾ? ಸೇಫ್ ಇದ್ವಿ ಅಂತ. ಏನಾಯ್ತು ಎಲ್ಲ ಆಮೇಲೆ ಯಾರು ಬಂದ್ರು? ಅಷ್ಟೊಂದು ಜನ ಇದ್ರಿ, ಹೆಂಗ್ ಸರ್ವೈವ್ ಆದ್ರಿ ನೀವು? ಅಂದರೆ ನನ್ನ ಫೇಸ್ಬುಕ್ ಲೈವ್ ನೋಡಿ ನನ್ನ ಕೆಲವು ಸ್ನೇಹಿತರು ಫೇಸ್ಬುಕ್ ಲೈವ್ ಹೋದ್ರಾ? ಶಬಾಷ್, ಓಕೆ. ಫೇಸ್ಬುಕ್ ಲೈವ್ ಹೋದಾಗ ನನ್ನ ಫ್ರೆಂಡ್ಸ್ ಸ್ವಲ್ಪ ಬೇರೆ ಕಡೆ ಇವರ ಕೆಲವು ಫ್ರೆಂಡ್ಸ್ ನೋಡ್ಬಿಟ್ಟು ಮನೆಗೆ ಧಾವಿಸಿದ್ರು. ಮನೆ ಹತ್ರಕ್ಕೆ ಎಷ್ಟು ನಿಮಿಷದಲ್ಲಿ ಇದಾಗಿದ್ದು? ಯಾವಾಗ ಶುರು ಮಾಡಿದ್ರೆ ಅವ್ರು ಎಷ್ಟೊತ್ತಿಗೆ ಬಂದ್ರು ಅಲ್ಲಿಗೆ? 40-45 ಮಿನಿಟ್ಸ್ ಆಯ್ತು. ಅಲ್ಲಿ ತನಕ ಬಡಿತಾ ಇದ್ರು, ಅಲ್ಲಿವರೆಗೂ ಬಡ್ತಾ ಇದ್ರು. ನಾವು ಈಗ ನೀವು ಅದರಲ್ಲಿ ಕಾಣಿಸ್ತಿರೋದು ಬರೀ ಒಂದೇ ಒಂದು ಕಿಟಕಿ ಇದು ಮಾತ್ರ ಕಿತ್ತೋಗಿದೆ. ಆಕ್ಚುಲಿ ಇವಾಗ ಬಾಗ್ಲೇ ಇಲ್ಲ ಅಲ್ಲಿ. ಹೌದು, ಬಾಗ್ಲೇ ಇಲ್ಲ. ಮಕ್ಕಳು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ರು? ಅವ್ರು ಹತ್ಕೊಂಡಿದ್ರು ಅಷ್ಟೇ. ಏನು ಮಾಡೋಣ, ನಾವು ಬೇರೆ ಆಪ್ಷನ್ ಇಲ್ಲ ನಮಗೆ. ಅವ್ರನ್ನ ಸ್ವಲ್ಪ ಆ್ಯಕ್ಚುಲಿ ಹಿಂದ್ಗಡೆ ಇನ್ನೊಂದು ರೂಮ್ ಇದೆಯಲ್ಲ, ಆ ರೂಮ್ ಹತ್ರ ಕೂರಿಸ್ಬಿಟ್ಟು ನಾವಿಬ್ಬರೇ ಆ ಸೋಫಾನ ಆ ಡೋರ್ಗೆ ಅಡ್ಡ ಇಟ್ಟಿದ್ವಲ್ಲ, ಆ ಸೋಫಾ ಡೋರ್ ಅಡ್ಡ ಇಟ್ಟಿದ್ದಕ್ಕೆ ನಾವು ಸ್ವಲ್ಪ ಬಚಾವು. ಮತ್ತೆ ಧೈರ್ಯದಿಂದ ಇದ್ರಿ ಇಬ್ರು. ಹಾಗಾದ್ರೆ ಮಕ್ಕಳ ಒಳಗಿಡ್ಕೊಂಡು ಏನಾಯ್ತು ಅಂದ್ರೆ, ಫಸ್ಟ್ ಇನ್ಸಿಡೆಂಟ್ ನಡೆಯಕ್ಕೆ ಮುಂಚೆ ಕ್ಯಾಮ್ರಾ ಅಲ್ಲೋಲ ಕಲ್ಲೋಲ ಆಯ್ತು. 3 ಕ್ಯಾಮ್ರಾ, ಅದು ಒಟ್ಟಿಗೆ. ಏನ್ ಕ್ಯಾಮ್ರಾ? ನಾವು ಮನೆಗೆ ಕ್ಯಾಮ್ರಾ ಹಾಕ್ಸಿದೀವಿ. ಒಳ್ಳೇದು. ಅದನ್ನ ಸೇಫ್ಟಿಗೆ ಅಂತ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಯ್ತು, ನಮಗೆ ತೊಂದರೆಗಳಾಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಮುಂಜಾಗ್ರತೆ ತಗೊಂಡು CCTV ಕ್ಯಾಮ್ರಾಗಳನ್ನ 3 ಅಳವಡಿಸಿದ್ವಿ, ಎಲ್ಲ ಕಡೆಯಿಂದನೂ ಕವರ್ ಆಗೋ ಥರ. ಸೊ ನಾವು ಟಿ ವಿ ನೋಡೋ ಆ ಟಿ ವಿ ಕೆಳಗಡೆನೆ ಅದರ ಮಾನಿಟರ್ ಕೂಡ ಇದೆ. ನಾವು ಟಿ ವಿ ನೋಡ್ತಾ ಹಾಗೆ ಮಾನಿಟರ್ನ ಗಮನಿಸಬೇಕಾದ್ರೆ ಒಂದೇ ಸಲ 3 ಕ್ಯಾಮ್ರಾದ ವಿಷನ್ನು ಅಲ್ಲೋಲ ಕಲ್ಲೋಲ ಆಗೋಯ್ತು. ನಮಗೆ ಡೌಟ್ ಸ್ಟಾರ್ಟ್ ಆಯಿತು, ಏನೋ ಆಗ್ತಾ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. 6th ಸೆನ್ಸ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು.